ಮಾಲಿಕೆ 6. ಮಾಲಿಕೆ ವಿಶೇಷ ಸಕ್ರಿಯ ಲೇಖಕಿಯರು. ತಿಂಗಳ ವಿಶೇಷ ಲೇಖಕಿ ಸುಧಾಮೂರ್ತಿ ಅವರ ಕಾದಂಬರಿಗಳು. ಪುಸ್ತಕ ಪರಿಚಯ 42. ಪುಸ್ತಕದ ಹೆಸರು ಮಹಾಶ್ವೇತೆ. ಲೇಖಕರು ಸುಧಾಮೂರ್ತಿ. ಅಭಿಪ್ರಾಯ ರಶ್ಮಿ ಉಳಿಯಾರ. ಓದುತ್ತಿರುವವರು ರಮೇಶ್ ಥಳಿ. ಬಹುಶಃ ಸುಧಾಮೂರ್ತಿಯವರ ಅನೇಕ ಪುಸ್ತಕಗಳಲ್ಲಿ ಓದುಗರು ಬಹುವಾಗಿ ಇಷ್ಟಪಡುತ್ತಿರುವ ಹಾಗೂ ಮತ್ತೆ ಮತ್ತೆ ಮರುಮುದ್ರಣ ಕಾಣುತ್ತಿರುವ ಪುಸ್ತಕವೆಂದರೆ ಮಹಾಶ್ವೇತೆ ಎಂದರೆ ತಪ್ಪಲ್ಲ. ಕಾದಂಬರಿಯ ಮುನ್ನುಡಿಯಲ್ಲಿ ಬರೆದಂತೆ ಈ ಪುಸ್ತಕವು ನಿಜ ಜೀವನದಲ್ಲಿ ಯುವಕನೊಬ್ಬನ ಮನಪರಿವರ್ತನೆಗೆ ಕಾರಣವಾಗಿದ್ದನ್ನು ಓದಿದಾಗ ಅಕ್ಷರಗಳಿಗಿರುವ ಶಕ್ತಿ ನಮಗೆ ಅರಿವಾಗುತ್ತದೆ. ಈ ಪುಸ್ತಕದ ಬಗ್ಗೆ ಸಹೃದಯ ಓದುಗ ಮಿತ್ರರು ಅಲ್ಲಲ್ಲಿ ಬರೆದ ಪರಿಚಯವನ್ನು ಆಗಾಗ ಓದುತ್ತಿದ್ದವಳಿಗೆ ನಾನೂ ಖರೀದಿಸಬೇಕೆನ್ನುವ ಹಂಬಲ ಹುಟ್ಟಿತು. ಈ ಮುಂಚೆ ಅವರ ಮನದ ಮಾತು ಓದಿದ್ದೆ. ಮಗಳಿಗಾಗಿ ಅವರ ಕಥೆಗಳ ಆಂಗ್ಲ ಆವೃತ್ತಿ ಕೊಂಡಿದ್ದೆ. ಆದರೆ ಯಾವುದೇ ಕಾದಂಬರಿಗಳು ನನ್ನ ಬಳಿ ಇರಲಿಲ್ಲ. ಕಾದಂಬರಿಯ ನಾಯಕಿಗೆ ಅನ್ವರ್ಥಕ ನಾಮ ಅನುಪಮ. ಬರಿಯ ಬಾಹ್ಯ ಸೌಂದರ್ಯಕ್ಕಾಗಿಯಷ್ಟೇ ಅಲ್ಲ, ಆಂತರ್ಯದಿಂದಲೂ ಪುಟಕ್ಕಿಟ್ಟ ಚಿನ್ನ ಆಕೆ. ಸುಧಾಮ್ಮ ಆಕೆಯ ಪಾತ್ರವನ್ನು ತುಂಬಾ ಸಶಕ್ತವಾಗಿ ಚಿತ್ರಿಸಿದ್ದಾರೆ. ಈ ಪುಸ್ತಕದ ಪ್ರಥಮ ಮುದ್ರಣದ ಬಗ್ಗೆ ನನಗೆ ಮಾಹಿತಿ ತಿಳಿದಿಲ್ಲವಾದರೂ ಕನಿಷ್ಠ ಪಕ್ಷ 18-20 ವರ್ಷಗಳಾದರೂ ಆಗಿರಬಹುದು. ಹಾಗಾಗಿ ಅಂತರ್ಜಾಲ ಪೂರ್ವಯುಗದೆಂದು ಹೇಳಬಹುದು. ಕಾಲವೆಷ್ಟೇ ಬದಲಾದರೂ ಜನರು ತಮ್ಮ ಮನಸ್ಥಿತಿಯನ್ನು ತಾವಾಗಿ ಬದಲಾಯಿಸಲು ಬಯಸದ ಹೊರತು ಹಳೆಯ ಕೊಚ್ಚೆ ಕೊಳೆ ಹರಿದು ಹೋಗಿ ಹೊಸ ಯೋಚನೆಗಳು ಹುಟ್ಟಲು ಸಾಧ್ಯವಿಲ್ಲವಷ್ಟೇ. ಅದರಲ್ಲೂ ಹೆಣ್ಣಿನ ವಿಷಯಕ್ಕೆ ಬಂದಾಗ ಆಕೆಯ ಮಿಕ್ಕೆಲ್ಲ ಗುಣ, ಪ್ರತಿಭೆ, ವಿದ್ಯೆ, ಕೌಶಲ್ಯ, ಸ್ವಭಾವಗಳಿಗಿಂತ ರೂಪಕ್ಕೆ ಪ್ರಾಧಾನ್ಯತೆ ಈ ಸಮಾಜದಲ್ಲಿ ಹೆಚ್ಚು. ಅಂತಹ ಸೌಂದರ್ಯಕ್ಕೆ ಕಪ್ಪು ಚುಕ್ಕೆಯಂತೆ ದೇಹದಲ್ಲಿ ಬಿಳಿ ಕಲೆಗಳು ಮೂಡಿಬಂದಾಗ ಆಕೆಯ ವೈವಾಹಿಕ ಜೀವನದ ವರ್ತಮಾನ ಹಾಗೂ ಭವಿಷ್ಯ ಮರಳ ಗೋಪುರದಂತೆ ಕುಸಿದು ಕರಗುತ್ತದೆ. ಅವಿದ್ಯಾವಂತ ಹಳ್ಳಿಗರ ಮಾತು ಬಿಡಿ, ಶಿಕ್ಷಿತ ಶ್ರೀಮಂತ ವೈದ್ಯಕೀಯ ಶಿಕ್ಷಣ ಪಡೆದ ಜನರೂ ಯೋಚಿಸುವ ರೀತಿಯಲ್ಲಿ ಬದಲಾಗಿಲ್ಲ ಎನ್ನುವುದೇ ವಿಪರ್ಯಾಸ. ಪೂರ್ವಾಗ್ರಹ ಪೀಡಿತ ಸಂಕುಚಿತ ಮನೋಭಾವವೇ ಮೊದಲು ಕಾಣುವುದು. ಈ ಕಾದಂಬರಿಯ ನಾಯಕ ಆನಂದನೂ ಆ ವರ್ಗಕ್ಕೆ ಸೇರಿದವನು. ಅತ್ತೆ ಮನೆಯವರು ಹೊರಿಸಿದ ಆರೋಪ, ನಡೆಸಿಕೊಂಡ ರೀತಿ, ಅಸೂಯೆ ತುಂಬಿದ ಒರಟು ಮಲತಾಯಿ, ಆಕೆಯ ಮಕ್ಕಳ ಕಟುನುಡಿಗಳು, ವರ್ತನೆಗಳು, ಅಸಹಾಯಕ ಬಡ ಶಿಕ್ಷಕ ತಂದೆ, ಊರಿನವರ ಕುತ್ತಿತ ನೋಟ, ಪತಿ ಆನಂದನ ನಿರುತ್ತರ ಹಾಗೂ ನಿರ್ಲಕ್ಷ್ಯ, ಮೊದಲೇ ಕಾಯಿಲೆಯಿಂದಾಗಿ ಮಾನಸಿಕವಾಗಿ ನೊಂದು ಜರ್ಝರಿತಳಾದ ಅನುಪಮಾಳನ್ನು ಸಾಯುವ ಯೋಚನೆಯತ್ತ ಕರೆದೊಯ್ದರೂ ತನ್ನ ಜೀವನ ಪ್ರೀತಿಯ ಸೆಳೆತದಿಂದ ಆಕೆ ಆ ಭಾವನೆಯಿಂದ ಹೊರಬಂದು ತನ್ನ ಬದುಕನ್ನು ಕಟ್ಟಿಕೊಳ್ಳುತ್ತಾಳೆ. ವಿಧಿಯು ಮತ್ತೊಮ್ಮೆ ಅವಳ ಬದುಕಲ್ಲಿ ಕೆಟ್ಟ ಆಟವಾಡಲು ಪ್ರಯತ್ನಿಸಿದರೂ ಆಕೆ ತನ್ನ ಸ್ಥಿರವಾದ ಮನೋಧೈರ್ಯದ ದೆಸೆಯಿಂದ ಪಾರಾಗುತ್ತಾಳೆ. ನಿಧಾನವಾಗಿ ಮೈಯೆಲ್ಲ ಹಬ್ಬುತ್ತಿರುವ ಔಷಧಿಗೂ ಗುಣ ಕಾಣದ ಬಿಳುಪು ರೋಗದಿಂದ, ಅದರಿಂದಾಗಿ ಜನರ ಎರಗುವ ನೋಟದಿಂದ, ಮಾತುಗಳಿಂದ ಬಾಳ ಪೂರ್ವಾರ್ಧದಲ್ಲಿ ಅಪಾರವಾದ ಮಾನಸಿಕ ಯಾತನೆಗೆ ಗುರಿಯಾದರೂ ಆಕೆಗೆ ತನ್ನ ಸಂಸ್ಕೃತ ನಾಟಕ ಪ್ರೀತಿ ಹಾಗೂ ಅಧ್ಯಾಪನ ವೃತ್ತಿ ನೆಮ್ಮದಿ ತಂದುಕೊಡುತ್ತದೆ. ಮಹಾನಗರದ ಜೀವನದಲ್ಲಿ ನಿಧಾನಕ್ಕೆ ಆಕೆಯನ್ನು ನೈಜವಾಗಿ ಅರಿತಂತಹ ಸಹೃದಯರೂ ದೊರೆಯುತ್ತಾರೆ. ಮುಂದೆ ಬದುಕು ಆಕೆಯ ಸಂಗಾತಿಯ ವಿಚಾರದಲ್ಲಿ 2 ಆಯ್ಕೆಗಳನ್ನಿಟ್ಟರೂ ಆಕೆ ಅವೆರಡನ್ನೂ ತಿರಸ್ಕರಿಸಿ ತನ್ನದೇ ಆದ ಸೂಕ್ತವಾದ ನಿರ್ಧಾರ ಮಾಡುತ್ತಾಳೆ. ಅದು ಓದುಗರ ದೃಷ್ಟಿಯಲ್ಲಿ ಕೂಡ ಅತ್ಯಂತ ಸರಿಯಾದುದು ಎಂದು ಕಾಣುತ್ತದೆ. ಕಥಾನಾಯಕಿಯಾದ ಅನುಪಮಾ ಪಾತ್ರ ಜೀವನದಲ್ಲಿ ನೊಂದು ಬೆಂದ, ಪತಿಯಿಂದ ಪರಿತ್ಯಕ್ತರಾದ ಅನೇಕ ಮಹಿಳೆಯರಿಗೆ ಬಹಳಷ್ಟು ಹೊಸ ನೋಟಗಳನ್ನು ನೀಡುತ್ತದೆ. ಬದುಕಿನ ಒಂದು ಅಧ್ಯಾಯ ಮುಗಿದು ಹೋಯಿತೆಂಬ ಕಾರಣಕ್ಕೆ ಭವಿಷ್ಯವೇ ಇಲ್ಲವೆಂದು ಭಾವಿಸಿ ಉಳಿದ ಬದುಕಿಡೀ ಗೋಳಾಡುತ್ತಾ ಸ್ವಾನುಕಂಪದ ಉರಿಯಲ್ಲಿ, ಪೂರ್ವಜನ್ಮದ ಪಾಪದ ಸ್ಮರಣೆಯಲ್ಲಿ, ವೇದನೆಯಲ್ಲಿ ಬೇಯುತ್ತಾ ಬದುಕುವ ಅಥವಾ ಸಾವನ್ನಪ್ಪುವ ಬದಲಿಗೆ ತನ್ನ ಆತ್ಮಗೌರವವನ್ನು ಉಳಿಸಿಕೊಂಡು ತನಗಿಷ್ಟವಾದ ವೃತ್ತಿ ಪ್ರವೃತ್ತಿಗಳನ್ನು ಕೈಗೊಂಡು ತಲೆ ಎತ್ತಿ ಮುನ್ನಡೆಯುವ ಪ್ರೇರಣೆಯನ್ನು ಈ ಪುಸ್ತಕದಿಂದ ಖಂಡಿತವಾಗಿ ಪಡೆಯಬಹುದು. ಹಾಗೆಯೇ ಮದುವೆಯ ಅನಂತರ ಸಂಗಾತಿಯಲ್ಲಿ ಉದ್ಭವವಾದ ದೈಹಿಕ ನ್ಯೂನತೆಗಳನ್ನು ಮುಂದು ಮಾಡಿ ವಿಚಾರ ಮಾಡದೆ ಯಾರದೋ ಮಾತಿಗೆ ಕಿವಿಯಾಗಿ ತಮ್ಮ ವೈವಾಹಿಕ ಜೀವನದ ಹೊಣೆಗಾರಿಕೆಯನ್ನು ಮರೆಯುವವರಿಗೆ ಒಂದು ಅರ್ಥಪೂರ್ಣ ಪಾಠವಿದೆ. ಕಾದಂಬರಿಯ ಸಂಭಾಷಣೆಗಳನ್ನು ಬರೆದ ರೀತಿ ವಿಭಿನ್ನ ಅನ್ನಿಸಿ ನನಗೆ ಬಹಳ ಪ್ರಿಯವಾಯಿತು.
ಒಟ್ಟಿನಲ್ಲಿ ಎಲ್ಲರ ಮನೆಯ ಗ್ರಂಥಾಲಯದಲ್ಲಿ ಸ್ಥಾನ ಪಡೆಯಲೇಬೇಕಾದ ಉತ್ತಮ ಕೃತಿ ಇದು. ಒಮ್ಮೆ ನೀವು ಓದಿ ನೋಡಿ. ಧನ್ಯವಾದಗಳು.